ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಮೈ ಒನ್ ಮೋರ್ ಮಿನಿ ವ್ಲಾಗ್. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಯಾಕೋಸ್ಕರ ವೀಡಿಯೋಸ್ ಮಾಡ್ತಿಲ್ಲ ಅಂತ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಹೌದು, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು, ಸೊ ಹಾಗಾಗಿ ವೀಡಿಯೋಸ್ ಕೂಡ ಮಾಡ್ತಿರಲಿಲ್ಲ. ಮೇನ್ ರೀಸನ್ ಬಂದುಬಿಟ್ಟು ನಾವಾಯಿತು ನಮ್ಮ ಪಾಡಾಯಿತು, ನಮ್ಮ ಕೆಲಸ ನಮ್ಮ ಫ್ಯಾಮಿಲಿ ಅಂತ ನಮ್ಮ ಪಾಡಿಗೆ ನಾವು ಈ ಕಡೆ ಇದ್ದೀವಿ. ಬಟ್ ಕೆಲವೊಂದಷ್ಟು ಎಲ್ಲಿ ಬಿಲ್ದಿರೋ ನಾಲ್ಗೆಗಳಿರ್ತಾವಲ್ಲ, ಅವಕ್ಕೆ ಏನು ಬರುತ್ತೋ ಅದನ್ನು ಬೊಗಳ್ಕೊಂಡು ಕೂತಿದ್ದಾರೆ. ನನ್ನ ವೀಡಿಯೋಸ್ನ ನೋಡಿ ನನ್ನ ವೀಡಿಯೋಸ್ಗೆ ನನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಅವರು ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ನನಗೆ ಕೇಳಿದಾಗ ಸಿಕ್ಕಾಬಟ್ಟೆ ಬೇಜಾರಾಯಿತು ಗೈಸ್. ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡೋದೇ ಬೇಡ, ಇವ್ರ ಸವಾಸಗಳೇ ಬೇಡ ಅನ್ನೋ ಅಷ್ಟು ಬೇಜಾರಾಯಿತು. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ನಮಗೆ ಬೇಕಾದವರು, ನಮಗೆ ಗೊತ್ತಿರೋರು ಕೆಲವೊಂದಷ್ಟು ಜನ ಏನು ಮಾತಾಡ್ತಿದ್ದಾರೆ ಅಂದರೆ, ಮಾಡೋಕ್ಕೆ ಇನ್ನೇನು ಕೆಲಸ ಕೂತ್ಕೊಂಡು ಅದಕ್ಕೆ ವೀಡಿಯೋಸ್ನ ಮಾಡ್ತಿದ್ದಾಳಂತೆ. ಹೌದು, ನನಗೆ ಮಾಡೋಕ್ಕೆ ಕೆಲಸ ಇಲ್ಲ. ಇಷ್ಟು ಬೆಳಗ್ಗೆಯಿಂದ ಮಾಡಿರೋ ಅಂಥ ಇಷ್ಟು ಕೆಲಸಗಳನ್ನು ಬಂದು ಆ ಕಿತ್ತೋದವ್ರು ಬಂದು ನನಗೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನಾನು ಆರಾಮ್ಸೆ ಕೆಲಸಗಳು ಇಲ್ದಲೇ ವೀಡಿಯೋಸ್ ಮಾಡಿಕೊಂಡು ಶೋಕಿ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಗೈಸ್, ಇನ್ನೇನಿಲ್ಲ. ನಿಜವಾಗ್ಲೂ ಗೈಸ್, ನನಗೆ ವೀಡಿಯೋಸ್ ಮಾಡಬೇಕಾ ಬೇಡವಾ ಏನೂ ಗೊತ್ತಾಗ್ತಿಲ್ಲ. ದಯವಿಟ್ಟು ತಿಳಿಸಿ. ನಾನು ವೀಡಿಯೋದಿಂದ ನಿಮಗೇನಾದರೂ ಕ್ಯಾರೆಕ್ಟರ್ ಲೆಸ್ ಅಂತ ಅನ್ನಿಸ್ತಿದೆಯಾ? ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇದಕ್ಕೋಸ್ಕರನೇ ನನಗೆ ವೀಡಿಯೋಸ್ ಮಾಡೋದು ಬೇಡ, ಏನೂ ಬೇಡ ಅನ್ನೋ ಅಷ್ಟು ಬೇಜಾರಾಗಿ ಸುಮ್ಮನೆ ಆಗಿದ್ದೆ. ಸೊ ಇನ್ನು ಮುಂದೆ ನಾನು ವೀಡಿಯೋಸ್ ಮಾಡಲಾ ಬೇಡವಾ ಅಂತ ದಯವಿಟ್ಟು ನೀವೇ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ ಏನಾದರೂ ಆ ಥರ ಬ್ಯಾಡ್ ಆಗಿ ಇದ್ದರೆ ದಯವಿಟ್ಟು ತಿಳಿಸಿ ಅಂತ ಹೇಳ್ತೀನಿ. ಸೊ ಇದಕ್ಕೋಸ್ಕರನೇ ಗೈಸ್ ನಾನು ಇಷ್ಟು ದಿನದಿಂದ ವೀಡಿಯೋಸ್ ಮಾಡಿರಲಿಲ್ಲ. ಸೊ ಇಷ್ಟೇ ಗೈಸ್.